ಅಲ್ಮೆಯ ವಿದ್ಯಾರ್ಥಿಗಳೇ, ಈಗಾಗಲೇ ಇಂದಿನ ಅವಧಿಯಲ್ಲಿ ಸರ್ವಸಮ್ಮತೆಗೆ ಸಂಬಂಧಿಸಿದ ಕೆಲವು ಸಿದ್ಧಾಂತಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ. ಪ್ರಮುಖವಾಗಿ ಬಾಹು ಕೋನ ಬಾಹು ಸಿದ್ಧಾಂತ, ಕೋನ ಬಾಹು ಕೋನ ಸಿದ್ಧಾಂತ, ಕೋನ ಕೋನ ಸಿದ್ಧಾಂತ ಮತ್ತು ಈ ಮೂರು ಸಿದ್ಧಾಂತಗಳ ಆಧರಿಸಿ ಸಮದ್ವಿಭಾವ ತ್ರಿಭುಜದ ಒಂದು ಪ್ರಮೇಯ. ಒಂದು ಸಮದ್ವಿಭಾವ ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ, ಈ ಪ್ರಮೇಯದ ಹೇಳಿಕೆಯನ್ನು ಸಾಧಿಸುವ ಕ್ರಮ ಮತ್ತು ಇವುಗಳನ್ನು ಆಧರಿಸಿ ಹಲವಾರು ಸಮಸ್ಯೆಗಳನ್ನು ಬಿಡಿಸಿದ್ದೀರಿ, ರೂಢಿಗತ ಮಾಡಿಕೊಂಡಿದ್ದೀರಿ, ಹಾಗೆ ಕರಗತನೂ ಕೂಡ ಆಗಿದೆ. ಅದರ ಮುಂದುವರೆದಾಗಲೇ ಪುನಃ ಮತ್ತೆ ಎರಡು ಸಿದ್ಧಾಂತಗಳನ್ನು ನೋಡಬೇಕಾಗ್ತದೆ. ಅಲ್ಲಿ ಬಾಹು 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 ಸರ್ವಸಮ್ಮತೆಯ ನಿಯಮ, ಇದನ್ನು ಸಂಕ್ಷಿಪ್ತವಾಗಿ ಬಾ 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 ಸಿದ್ಧಾಂತ ಅಂತಲೂ ಕೂಡ ಹೇಳ್ತಾರೆ. ಹಾಗಿದ್ದಾಗ ಈ ಸಿದ್ಧಾಂತ ನಿಯಮ ಏನು ಹೇಳ್ತದೆ? ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಬಾಹುಗಳಿಗೆ ಸಮನಾಗಿದ್ದಲ್ಲಿ ಆ ಎರಡು ತ್ರಿಭುಜಗಳು ಸರ್ವಸಮ ಆಗಿರುತ್ತವೆ. ಆಗಿದ್ದಾಗ ಎರಡು ತ್ರಿಭುಜಗಳನ್ನು ತೆಗೆಯೋಣ. ಆ ಎರಡು ತ್ರಿಭುಜಗಳು ABC ಮತ್ತು DEF ಆಗಿರಲಿ ಅಲ್ವಾ? ಹಾಗೆಯೇ ಅವುಗಳ ಅನುರೂಪ ಬಾಹುಗಳನ್ನು ಹೋಲಿಕೆ ಮಾಡಿ, ಅವುಗಳ ಅನುರೂಪ ಬಾಹುಗಳನ್ನು ಹೋಲಿಕೆ ಮಾಡಿದಾಗ ಆ ಬಾಹುಗಳು ಯಾವುವು ಅಲ್ವಾ? ಇಲ್ಲಿ ಎರಡು ತ್ರಿಭುಜಗಳನ್ನು ಕಾಣ್ತಾ ಇದ್ದೀವಿ. ಹಾಗಿದ್ದಾಗ ಆ ಎರಡು ತ್ರಿಭುಜಗಳು ಯಾವುವು? ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಕಾಣ್ತಾ ಇದೆಯಾ? ಹಾಗಾದ್ರೆ ಇಲ್ಲಿ ಸರಳವಾಗಿ ಹೇಳಬೇಕಂದ್ರೆ ತ್ರಿಭುಜ ABCಯಲ್ಲಿ ಇರುವಂತಹ AB ಬಾಹುವಿಗೆ ಅನುರೂಪ ಬಾಹು ಯಾವುದು? DE. ದಟ್ ಈಸ್ AB ಈಕ್ವಲ್ಸ್ DE. ಹಾಗಾದ್ರೆ BCಗೆ ಅನುರೂಪ ಬಾಹು EF ಅಲ್ವಾ? ಅದೇ ತರನಾಗಿ ಮೂರನೇ ಬಾಹು CA ಗೆ ಅನುರೂಪವಾಗಿರುವ ಬಾಹು ಯಾವುದು? FD. ಹಾಗಿದ್ದಾಗ ಅನುರೂಪ ಬಾಹುಗಳು ಎರಡು ತ್ರಿಭುಜಗಳ ಸಮನಾದರೆ ಆಗ ಆ ಎರಡು ತ್ರಿಭುಜಗಳು ಸರ್ವಸಮ ಆಗಿರುತ್ತದೆ. ಇದು ಸರ್ವಸಮತೆ ಚಿಹ್ನೆ ಅಲ್ವಾ? ಹಾಗಿದ್ದಾಗ ನಾವು ಬಳಸಿರುವ ಸಿದ್ಧಾಂತ ಯಾವುದು? ಬಾಹು ಬಾಹು ಸಿದ್ಧಾಂತ. ಒಂದು ಹೇಳಿಕೆಯನ್ನು ಈ ರೀತಿ ನಾನು ದೃಷ್ಟಾಂತೀಕರಿಸ್ತೇನೆ. ಹಾಗೆ ಮತ್ತೊಂದು ಸಿದ್ಧಾಂತ ಬರ್ತದೆ. ಆ ಸಿದ್ಧಾಂತ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ. ಅದರ ಹೇಳಿಕೆಯನ್ನು ಬರೀತಿರಲ್ವಾ? ನೋಡಿ, ಲಂಬಕೋನ ವಿಕರ್ಣ ಬಾಹು ಸರ್ವಸಮ್ಮತೆಯ ನಿಯಮ. ಈ ಹೇಳಿಕೆ ಏನಂತ ಹೇಳಿದ್ರೆ, ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಒಂದರ ವಿಕರ್ಣ ಮತ್ತು ಒಂದು ಬಾಹು ಇನ್ನೊಂದರ ತ್ರಿಭುಜದ ಕರ್ಣ ಮತ್ತು ಅನುರೂಪ ಬಾಹುಗೆ ಸಮವಾಗಿದ್ದಾಗ ಆ ಲಂಬಕೋನ ತ್ರಿಭುಜಗಳು ಸರ್ವಸಮ ಆಗಿರುತ್ತವೆ ಅಲ್ವಾ? ಈ ರೀತಿ ಹೇಳಿಕೆ ಇದೆ. ಹಾಗಿದ್ದಾಗ ಆ ಎರಡು ಲಂಬಕೋನ ತ್ರಿಭುಜಗಳನ್ನು ಈ ರೀತಿ ರೇಖಾಕೃತಿಯನ್ನು ರಚಿಸೋಣ ಅಲ್ವಾ? ಹಾಗಿದ್ದಾಗ ಇಲ್ಲಿ ಲಂಬಕೋನ ತ್ರಿಭುಜ ಅಂದಾಗ ತ್ರಿಭುಜದ ಒಂದು ಕೋನ 90 ಡಿಗ್ರಿಗೆ ಸಮನಾಗಿರುತ್ತದೆ ಅಲ್ವಾ? ಉಳಿದೆರಡು ಕೋನಗಳು ಏನಾಗಿರ್ತವೆ? ಅಸಮವಾಗಿರ್ತವೆ ಅಥವಾ ಲಘು ಕೋನಗಳಾಗಿರುತ್ತವೆ ಅಂತ ಹೇಳ್ತಾರೆ. ಹಾಗಿದ್ದಾಗ ಈ ಎರಡು ಲಂಬಕೋನ ತ್ರಿಭುಜಗಳಿಗೆ ಹೆಸರನ್ನ ಸೂಚಿಸಿ ಹಾಕ್ಬೋದಾ? A B C P Q R. ಈ ಸಿದ್ಧಾಂತ
ಅಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದಿಷ್ಟು ಲಂಬಕೋನ ತ್ರಿಭುಜದ ಗುಣಲಕ್ಷಣಗಳನ್ನು ತಿಳಿಯೋಣ. ಮತ್ತೆ ಈ ಲಂಬಕೋನ ತ್ರಿಭುಜ ಅಂದಾಗ ತ್ರಿಭುಜದ ಒಂದು ಕೋನವು ಲಂಬಕೋನಕ್ಕೆ ಸಮನಾಗಿದ್ದರೆ ಅಥವಾ 90 ಡಿಗ್ರಿಗೆ ಸಮನಾಗಿದ್ದರೆ ಅಂತಹ ತ್ರಿಭುಜವನ್ನು ಲಂಬಕೋನ ತ್ರಿಭುಜ ಎನ್ನುತ್ತೇವೆ. ಹಾಗಾದ್ರೆ ಇಲ್ಲಿ ಲಂಬಕೋನ ಉಂಟು ಮಾಡುವ ಶೃಂಗ ಬಿಂದು ಯಾವುದು? ಬಿಂದು ಬಿ ಅಲ್ವಾ? ಲಂಬಕೋನ ಶೃಂಗಕ್ಕೆ ಅಭಿಮುಖವಾಗಿರುವ ಬಾಹು ಯಾವುದು? AC. ಅದನ್ನೇನು ಕರಿತೇವೆ? ವಿಕರ್ಣ ಅಥವಾ ಕರ್ಣ. ಲಂಬಕೋನ ತ್ರಿಭುಜ ಲಂಬಕೋನಕ್ಕೆ ಅಭಿಮುಖವಾಗಿ ವಿಕರ್ಣವಾಗಿರುತ್ತದೆ ಮತ್ತು ಲಂಬಕೋನ ತ್ರಿಭುಜದ ವಿಕರ್ಣವೇ ಅತ್ಯಂತ ದೊಡ್ಡ ಬಾಹು ಆಗಿರುತ್ತದೆ. ಹೌದು. ಇನ್ನೊಂದು, ಇಲ್ಲಿ ಒಂದು ಕೋನ 90 ಡಿಗ್ರಿಗೆ ಸಮನಾದ ಉಳಿದೆರಡು ಕೋನಗಳು ಏನಾಗಿರ್ತವೆ? ಲಘು ಕೋನಗಳಾಗಿರ್ತವೆ. ಅಥವಾ ಕೆಲವು ಸಂದರ್ಭದಲ್ಲಿ ಒಂದು ಕೋನ 90 ಡಿಗ್ರಿ ಆಗಿದ್ದು ಉಳಿದೆರಡು ಕೋನಗಳು ಸಹ ಲಘು ಕೋನಗಳಾಗಿದ್ದರೆ ಸಮವಾಗಿರ್ತವೆ. ಆಗ ಅಂತಹ ತ್ರಿಭುಜವನ್ನು ಸಮದ್ವಿಬಾಹು ಲಂಬಕೋನ ತ್ರಿಭುಜ ಅಂತೇಳಿ ಸೂಚಿಸ್ತವೆ. ಹಾಗಿದ್ದಾಗ ಇಲ್ಲಿ AC ಕರ್ಣ ಆದರೆ BC ಪಾದ ಆಗ್ತದೆ. ಇನ್ನು AB ಎತ್ತರ ಅಂತ ಹೇಳ್ತೇವೆ. ಕೆಲವು ಸಂದರ್ಭದಲ್ಲಿ ಇದನ್ನ ಪಾರ್ಶ್ವಬಾಹು, ಅಭಿಮುಖ ಬಾಹು, ವಿಕರ್ಣ ಅಂತ ಕೂಡ ಹೇಳ್ತೇವೆ. ಸಾಮಾನ್ಯವಾಗಿ ಇದು ಮುಂದಿನ ತರಗತಿಯಲ್ಲಿ ಕಲಿತೀರಿ. ಲಂಬಕೋನ ತ್ರಿಭುಜ ಪ್ರಮೇಯಗಳು ಮತ್ತೆ ಗುಣಲಕ್ಷಣ ಕಾಣುವಾಗ ಒಟ್ಟಾರೆ ನನಗೆ ಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಹೇಳಿದ್ರೆ, ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ವಿಕರ್ಣ. ಲಂಬಕೋನ ಉಂಟು ಮಾಡುವ ಶೃಂಗ ಬಿಂದು 90 ಡಿಗ್ರಿಗೆ ಸಮನಾಗಿರುತ್ತದೆ. ಹಾಗಿದ್ದಾಗ ಇಲ್ಲಿ ಉಂಟಾಗಿರುವಂತಹ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡಿ ತ್ರಿಭುಜ ABC ಮತ್ತು ಇನ್ನೊಂದು ತ್ರಿಭುಜ ಯಾವುದು? PQR ಗಳಲ್ಲಿ ಕಾಣ್ತಾ ಇದೆಯಾ? ಹೋಲಿಕೆ ಮಾಡಿದಾಗ ಇಲ್ಲಿ ಈ ಎರಡು ತ್ರಿಭುಜಗಳನ್ನು ನೀವು ಹೋಲಿಕೆ ಮಾಡಿದ್ರೆ ಇಲ್ಲಿ ಉಂಟು ಮಾಡಿರ್ತಕ್ಕಂಥ ಲಂಬಕೋನ ಯಾವುದು? ಹೌದು, ಕೋನ ಬಿ ಒಂದು ಲಂಬಕೋನ ಆದರೆ ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ಇನ್ನೊಂದು ಕೋನ Q. ದಟ್ ಈಸ್ ಕೋನ ABC ಈಕ್ವಲ್ಸ್ ಕೋನ PQR ಈಕ್ವಲ್ಸ್ 90 ಡಿಗ್ರಿ. ಹಾಗಾದ್ರೆ ಲಂಬಕೋನ ಶೃಂಗ ಬಿಂದುವಿನ ಅಭಿಮುಖವಾಗಿರುವ ಬಾಹು ಯಾವುದು? ವಿಕರ್ಣ. ಹಾಗಾದ್ರೆ ABC ತ್ರಿಭುಜದಲ್ಲಿ ವಿಕರ್ಣ AC ಆದರೆ PQR ನಲ್ಲಿ PR ಅಲ್ವಾ? ನೋಡಿ ಹೀಗೆ, ಸರಿನಾ? ದಟ್ ಈಸ್ AC ಈಕ್ವಲ್ಸ್ PR ಬಿಕಾಸ್ ಅನುರೂಪ ಬಾಹುಗಳು ಅಥವಾ ವಿಕರ್ಣಗಳು ಸಮ ಅಂತ ಹೇಳ್ತೀವಿ. ಹಾಗಾದ್ರೆ ಇನ್ನೊಂದು ಬಾಹು ಹೇಳಿ ಯಾವ ಸಮ ಅಂತ? ಯಾವ್ದಾರ ತಗೊಳ್ಳಿ. AB ಈಕ್ವಲ್ಸ್ PQ ಅಂತ ತಗೊಳ್ಳಿ. BC ಈಕ್ವಲ್ಸ್ EF ಅಂತನಾದ್ರು ತಗೊಳ್ಳಿ. AB ಈಕ್ವಲ್ಸ್ PQ ಅಲ್ವಾ? ಈಗ ನೋಡಿ, ಒಂದು ಲಂಬಕೋನ, ಇದು ವಿಕರ್ಣ ಅಲ್ವಾ? ಬಿಕಾಸ್ ವಿಕರ್ಣ ಎರಡು ಸಮ ಅಲ್ವಾ? ಅದೇ ತರನಾಗಿ ಇದು ಅನುರೂಪ ಬಾಹು ಅಲ್ವಾ? ನೋಡಿ, ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಪ್ರಕಾರ ಈ ಎರಡು ಲಂಬಕೋನ ತ್ರಿಭುಜಗಳು ಏನಾಗ್ತದೆ? ಸರ್ವಸಮ ಆಗ್ತದೆ. ಲಂಬಕೋನ ತ್ರಿಭುಜ ABC ಸರ್ವಸಮ, ಲಂಬಕೋನ ತ್ರಿಭುಜ PQR. ಬಿಕಾಸ್ ಯಾವ ಸಿದ್ಧಾಂತ ಬಳಸಿರೋದು? ಲಂಬಕೋನ ಕರ್ಣ ಬಾಹು ಸಿದ್ಧಾಂತ ಅಲ್ವಾ? ಹೀಗೆ ಎಲ್ಲ ಸಿದ್ಧಾಂತಗಳು ಕೂಡ ಈ ರೀತಿ ಕಾಣ್ತೀವಿ. ಹಾಗಾದರೆ ಈ ಸಿದ್ಧಾಂತ ಆಧರಿಸಿರುವ ಕೆಲವು ಉದಾಹರಣೆಗಳ ಮೂಲಕ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಮಕ್ಕಳ, ಈ ಹೇಳಿಕೆ ನೀವು ಇದುವರೆಗೂ ಎಲ್ಲ ಸಿದ್ಧಾಂತಗಳ ಸಮಸ್ಯೆಗಳನ್ನು ಆಧರಿಸಿ ಪರಿಹಾರವನ್ನು ಕಂಡುಹಿಡಿಯುವ ಹೇಳಿಕೆಗೂ ಈ ಹೇಳಿಕೆಗೂ ಸಾಕಷ್ಟು ಸಾಮ್ಯತೆಯನ್ನು ಕಾಣ್ತೀವಿ. ಹೇಗಿದೆ ಅಂದರೆ ಹೇಳಿಕೆ, AB ಒಂದು ರೇಖಾಖಂಡ, ABಗೆ ಅಭಿಮುಖವಾಗಿ P ಮತ್ತು Q ಬಿಂದುಗಳಿವೆ. ಈ ಬಿಂದುಗಳು A ಮತ್ತು B ಇಂದ ಸಮದೂರದಲ್ಲಿವೆ. PQ ABಯ ಲಂಬಾತಕ ಎಂದು
ತೋರಿಸಿ ಅಥವಾ ಪಿ ಕ್ಯೂ ಎ ಬಿಯ ಲಂಬಾರ್ಧಕ ಎಂದು ಸಾಧಿಸಿ ಅಂತ ಪ್ರಶ್ನೆ ಹೇಳಿಕೆ ಈ ರೀತಿ ಇದೆ. ಹಾಗಾಗಿ ಇಲ್ಲಿ ಯಾವುದೇ ರೇಖಾಕೃತಿಗಳನ್ನು ಹೇಳಲಿಲ್ಲ, ಬಟ್ ಇಲ್ಲಿ ಈ ದತ್ತಾಂಶವನ್ನು ಆಧರಿಸಿ ಒಂದು ಆಕೃತಿಯನ್ನು ರಚಿಸಬೇಕು. ಹಾಗಾದ್ರೆ ಒಂದು ಪದ ಇದೆ, ಎ ಬಿ ಒಂದು ರೇಖಾಖಂಡ ಅಲ್ವಾ? ಎ ಬಿ ಒಂದು ರೇಖಾಖಂಡವನ್ನು ರಚಿಸಿ. ಎ ಬಿ ಒಂದು ರೇಖಾಖಂಡ ಅಲ್ವಾ? ನಾನು ಈ ರೀತಿ ಸೂಚಿಸ್ತೇನೆ, ಎ ಬಿ ಒಂದು ರೇಖಾಖಂಡ. ಎ ಬಿಗೆ ಅಭಿಮುಖವಾಗಿರುವ ಪಿ ಮತ್ತು ಕ್ಯೂಗಳೆಂಬ ಎರಡು ಬಿಂದುಗಳಿವೆ. ಕಾಣ್ತಾ ಇದೆಯಾ? ಈ ಬಿಂದುಗಳು ಎ ಮತ್ತು ಬಿ ಇಂದ ಸಮದೂರದಲ್ಲಿವೆ. ಆಗ ಇದನ್ನ ಪಿ ಕ್ಯೂ ಅಂತೇಳಿ ಸೂಚಿಸೋಣ. ಆಗ್ಬೋದಾ? ಈ ರೇಖಾಖಂಡವನ್ನು ಛೇದಿಸಿರುವ ಶೂನ್ಯ ಬಿಂದು ಆರ್ ಆಗಿರಲಿ. ಪರಿಗಣಿಸಿರುವ ಲಂಬರೇಖೆ ಮತ್ತು ರೇಖಾಖಂಡದ ಉಭಯ ರೇಖೆಯ ಬಿಂದುಗಳಿಗೆ ಸೇರಿಸಿ. ಕಾಣ್ತಾ ಇದೆಯಾ? ಹೀಗೆ ಆಯ್ತಲ್ಲ? ಈ ರೀತಿ ಆಕೃತಿಯನ್ನು ನೀವು ಸೇರಿಸಿದ್ರಿ. ಹಾಗಾದ್ರೆ ಹೀಗೆ ನೋಡಿ, ಇಲ್ಲಿ ಯಾವ್ಯಾವ ಬಾಹುಗಳು ಸಮ ಅಂತ ಹೇಳಬೇಕು. ದತ್ತಾಂಶದಲ್ಲಿ ಹೇಳಿರುವಂತಹ ಸಂಗತಿ, ಎ ಬಿ ಒಂದು ರೇಖಾಖಂಡ. ಆ ಎ ಬಿ ರೇಖಾಖಂಡಕ್ಕೆ ಅಭಿಮುಖವಾಗಿ ಪಿ ಮತ್ತು ಕ್ಯೂ ಶೃಂಗ ಬಿಂದುಗಳಿವೆ ಅಲ್ವಾ? ಹೇಗೆ ಸಮದೂರದಲ್ಲಿವೆ ಅಂತ ಹೇಳ್ತಾ ಇದ್ದೇವೆ. ಸಮದೂರದಲ್ಲಿವೆ ಅಂತ ಹೇಳಿದಾಗ ಇಲ್ಲಿ ಎ ಪಿ ಈಕ್ವಲ್ಸ್ ಬಿ ಪಿ ಆಗ್ತದೆ. ಅದೇ ತರನಾಗಿ ಕ್ಯೂ ಎ ಕ್ಯೂ ಈಕ್ವಲ್ಸ್ ಬಿ ಕ್ಯೂ ಆಗ್ತದೆ ಅಲ್ವಾ? ಈಗ ದತ್ತಾಂಶವನ್ನು ಹೇಳೋಣ ನಾವು. ದತ್ತ ಏನು ಹೇಳ್ತೇವೆ? ಪಿ ಎ ಈಕ್ವಲ್ಸ್ ಪಿ ಬಿ ಮತ್ತು ಇನ್ನೊಂದು ಜೊತೆ ಬಾಹು ಹೇಳಿ ಕೆಳಗಿಂದು ಕ್ಯೂ ಎ ಈಕ್ವಲ್ಸ್ ಕ್ಯೂ ಬಿ. ಯಾಕೆ? ಎ ಬಿಗೆ ಅಭಿಮುಖವಾಗಿರುವ ಶೃಂಗ ಬಿಂದುಗಳು ಪಿ ಮತ್ತು ಕ್ಯೂಗಳು ಎ ಮತ್ತು ಬಿ ಇಂದ ಸಮದೂರದಲ್ಲಿವೆ. ಹಾಗಾದ್ರೆ ಸಾಧನೆಯಲ್ಲಿ ಏನು ಹೇಳ್ಬೇಕು? ಸಾಧನೆ ಏನು ಹೇಳ್ತೀರಿ? ಪಿ ಕ್ಯೂ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಪಿ ಕ್ಯೂ ಎ ಬಿಗೆ ಲಂಬವಾಗಿದೆ ಅಲ್ವಾ? ಇದನ್ನು ವಾಕ್ಯ ರೂಪದಲ್ಲಿ ಬಂದ್ರೆ ಪಿ ಕ್ಯೂ ಎ ಬಿಯನ್ನು ಅರ್ಧಿಸಿದೆ, ಅಥವಾ ಎ ಬಿಯ ಲಂಬಾರ್ಧಕ ಪಿ ಕ್ಯೂ. ಸರಿನಾ? ಈ ರೀತಿ ಅದು ಬರೀತಾರೆ. ಹಾಗಾದ್ರೆ ಇದನ್ನ ಸಾಧನೆ ಹೇಗೆ ಮಾಡಬೇಕು ಗಮನಿಸಿ. ಸಾಧನ ಹೇಗೆ ಪರಿಗಣಿಸ್ತೀರಿ ನೋಡಿ ಮಕ್ಕಳೇ. ಸಾಧನ ಪರಿಗಣಿಸುವಾಗ ಇಲ್ಲಿ ಎರಡು ತ್ರಿಭುಜಗಳನ್ನ ಪರಿಗಣಿಸಿ. ಆ ಎರಡು ತ್ರಿಭುಜಗಳು ಪಿ ಎ ಕ್ಯೂ ಒಂದು ತ್ರಿಭುಜ, ಇನ್ನೊಂದು ತ್ರಿಭುಜ ಪಿ ಬಿ ಕ್ಯೂ. ನೋಡಿ, ತ್ರಿಭುಜ ಪಿ ಎ ಕ್ಯೂ ಮತ್ತು ತ್ರಿಭುಜ ಪಿ ಬಿ ಕ್ಯೂಗಳಲ್ಲಿ. ಸರಿನಾ?
ಎರಡೂ ತ್ರಿಭುಜಗಳನ್ನ ಹೋಲಿಕೆ ಮಾಡಿದಾಗ ನೋಡಿ ಏನಿದೆ, ಎ ಪಿ ಈಕ್ವಲ್ಸ್ ಬಿ ಪಿ ಅಂತ ಹೇಳ್ತೀರಿ ಅಲ್ವಾ. ಎ ಪಿ ಈಕ್ವಲ್ಸ್ ಬಿ ಪಿ, ಎ ಪಿ ಈಕ್ವಲ್ಸ್ ಬಿ ಪಿ ಆದ್ಮೇಲೆ ಇನ್ನೊಂದು ಯಾವುದಿದೆ, ಎ ಕ್ಯೂ ಈಕ್ವಲ್ಸ್ ಬಿ ಕ್ಯೂ. ಒಪ್ಕೊಳ್ತೀರಾ? ಈ ಎರಡು ಪಾರ್ಶ್ವಭಾವಗಳು ಸಮ ಅಂತ ಹೇಳಿದ್ವಿ. ಹಾಗಾದ್ರೆ ಈ ಎರಡು ತ್ರಿಭುಜಗಳಿಗೂ ಸಾಮಾನ್ಯ ಬಾಹು ಯಾವುದು? ಪಿ ಕ್ಯೂ. ಪಿ ಕ್ಯೂ ಈಕ್ವಲ್ಸ್ ಪಿ ಕ್ಯೂ. ಮೊದಲೆರಡು ಅಂಶಗಳು ನಿಮಗೆ ಗತದಲ್ಲಿ ಸಿಗ್ತದೆ ಅಲ್ವಾ. ಈಗ ನೋಡಿ, ಇದು ಸಾಮಾನ್ಯ ಬಾಹು ಅಲ್ವಾ. ಸೊ ಆ ಥರ ನೀವು ಕಲಿತ್ರಿ. ಬಾಹು ಬಾಹು ಸಿದ್ಧಾಂತ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ ಆಗುತ್ತೆ. ತ್ರಿಭುಜ ಪಿ ಎ ಕ್ಯೂ ಸರ್ವಸಮ ತ್ರಿಭುಜ ಪಿ ಬಿ ಕ್ಯೂ, ಬಿಕಾಸ್ ಬಾಹು ಬಾಹು ಸಿದ್ಧಾಂತ. ಈ ಎರಡು ತ್ರಿಭುಜ ಸಿದ್ಧಾಂತದ ಪ್ರಕಾರ ಸರ್ವಸಮ ಅಂದರೆ ಹಾಗೂ ಉಂಟಾಗಿರ್ತಕ್ಕಂಥ ಕೋನಗಳು ನೋಡಿ, ದಟ್ ಈಸ್ ಕೋನ ಎ ಟಿ ಕ್ಯೂ ಈಕ್ವಲ್ಸ್ ಕೋನ ಬಿ ಪಿ ಕ್ಯೂ ಅಂತ ಕೂಡ ಹೇಳ್ತೇವೆ. ಹಾಗೆ ಗೊತ್ತಾ? ದಟ್ ಈಸ್ ಕೋನ ಎ ಪಿ ಕ್ಯೂ ಈಕ್ವಲ್ಸ್ ಕೋನ ಬಿ ಪಿ ಕ್ಯೂ. ಬಿಕಾಸ್ ಯಾಕೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ನಂತರ ಇನ್ನೂ ಎರಡು ತ್ರಿಭುಜಗಳನ್ನು ಪರಿಗಣಿಸೋಣ. ಹಾಗಾದ್ರೆ ಆ ತ್ರಿಭುಜಗಳು ಯಾವುವು? ಮೇಲ್ಭಾಗ ಮಾತ್ರ ತಗೊಳ್ಳಿ. ತ್ರಿಭುಜ ಪಿ ಎ ಸಿ ಒಂದು ತ್ರಿಭುಜ, ಇನ್ನೊಂದು ತ್ರಿಭುಜ ಪಿ ಬಿ ಸಿ ತಗೊಳ್ಳಿ. ತ್ರಿಭುಜ ಪಿ ಎ ಸಿ ಮತ್ತು ತ್ರಿಭುಜ ಪಿ ಬಿ ಸಿಗಳಲ್ಲಿ ತಗೊಂಡ್ರ ಈ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡಿದಾಗ ದತ್ತಾಂಶದಲ್ಲಿ ಹೇಳಿದ್ದೇವೆ ಎ ಪಿ ಈಕ್ವಲ್ಸ್ ಬಿ ಪಿ ಅಲ್ವಾ. ಎ ಪಿ ಈಕ್ವಲ್ಸ್ ಬಿ ಪಿ ಅಂತ ಹೇಳಿದ್ಮೇಲೆ ಇಲ್ಲಿ ಸಾಮಾನ್ಯ ಕೋನ ಉಂಟಾಗುತ್ತೆ. ದಟ್ ಈಸ್ ಕೋನ ಎ ಪಿ ಸಿ ಈಕ್ವಲ್ಸ್ ಕೋನ ಬಿ ಪಿ ಸಿ. ಹಾಗಾದರೆ ನನ್ನ ಎರಡು ತ್ರಿಭುಜಗಳ ಸಾಮಾನ್ಯ ಬಾಹು ಯಾವುದು? ಎ ಪಿ. ಓಕೆ ಮಕ್ಕಳು, ಈಗ ಒಂದಿಷ್ಟು ನೋಡಿ. ಎ ಪಿ ಈಕ್ವಲ್ಸ್ ಎ ಪಿ ಬಿಕಾಸ್ ದತ್ತ. ಅದೇ ಥರ ಇನ್ನೊಂದು ಕೋನ ಇದೆ ನೋಡಿ. ಇನ್ನೊಂದು ಕೋನ ಅದು ಸಾಮಾನ್ಯ ಕೋನ ಹೇಳಿದ್ವಲ್ಲ, ಕೋನ ಎ ಪಿ ಸಿ ಈಕ್ವಲ್ಸ್ ಕೋನ ಬಿ ಪಿ ಸಿ. ಬಿಕಾಸ್ ಇದಕ್ಕೆ ಹೇಳ್ತೀರಿ ಬಿಕಾಸ್ ದತ್ತ ಮತ್ತು ರಚನೆ ಅಲ್ವಾ. ನಂತರ ಇನ್ನೊಂದು ಇಲ್ಲಿ ನೋಡಿ, ಎ ಪಿ ಈಕ್ವಲ್ಸ್ ಬಿ ಪಿ ಅಂತ ಹೇಳಿದ್ರಿ. ಎ ಪಿ ಈಕ್ವಲ್ಸ್ ಬಿ ಪಿ ಅಂತ ಹೇಳಿದಾಗ ಇಲ್ಲಿ ಇನ್ನೊಂದು ಕೋನನ್ನು ಗುಣಿಸಿದ್ರಿ. ಜೊತೆಗೆ ಈ ತ್ರಿಭುಜಗಳ ಸಾಮಾನ್ಯ ಬಾಹು ಯಾವುದು? ಎ ಪಿನ ಸಾಮಾನ್ಯ ಬಾಹು ಆಗ್ತದೆ. ಹಾಗಾದ್ರೆ ಈ ಎರಡು ತ್ರಿಭುಜಗಳೇನಾಗ್ತವೆ? ಸರ್ವಸಮ ಆಗುತ್ತೆ ಅಲ್ವಾ. therefore ತ್ರಿಭುಜ ಪಿ ಎ ಸಿ ಸರ್ವಸಮ ತ್ರಿಭುಜ ಪಿ ಬಿ ಸಿ. ಬಿಕಾಸ್ ಯಾವ ಸಿದ್ಧಾಂತ? ಬಾ ಕೋ ಬಾ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ ಆಗ್ತದೆ. ಈ ಎರಡು ತ್ರಿಭುಜಗಳು ಸರ್ವಸಮ ಆದಮೇಲೆ ಈಗ ನೋಡಿ, ಇಲ್ಲಿ ಎ ಸಿ ಈಕ್ವಲ್ಸ್ ಬಿ ಸಿ ಅಂತ ಹೇಳ್ತಾರೆ. ಯಾಕೆ? ಎ ಬಿಯ ಮಧ್ಯ ಬಿಂದು ಸಿ ಕೂಡ ಹಾಗಿರ್ತದೆ. ಸಾಮಾನ್ಯವಾಗಿ
ಲಂಬಾರ್ಧ ರೇಖೆ ರೇಖಾಖಂಡವನ್ನು ನಿರ್ದಿಷ್ಟಬದ್ಧ ಬಿಂದು ಮೇಲೆ ಅರ್ಧಿಸುತ್ತದೆ ಅಥವಾ ಆ ಎರಡು ತ್ರಿಭುಜಗಳ ಅನುರೂಪ ಭಾಗಗಳು ಅಂತ ಹೇಳ್ತಾರೆ. ಓಕೆ, ಈಗ ನೋಡಿ AC equals AC because ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಲ್ವಾ. ಅವನ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳನ್ನು ತೋರಿಸಿದ ಮೇಲೆ ಈ ಕೋನ ACP ಈಕ್ವಲ್ಸ್ ಕೋನ BCP ಅಂತ ಹೇಳ್ಬೋದು. ದಟ್ ಈಸ್ ಕೋನ ACP ಈಕ್ವಲ್ಸ್ ಕೋನ BCP ಅಲ್ವಾ. ಬಿಕಾಸ್ ಯಾಕೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಅಲ್ವಾ. ಹೀಗೆ ನೋಡಿ, ಈಗ ನಾವು AB ಒಂದು ಸರಳ ರೇಖೆ ಅಥವಾ ರೇಖಾಖಂಡವನ್ನು ಪರಿಗಣಿಸಿದಾಗ ಇಲ್ಲಿ ಈ ರೇಖಾಖಂಡದ ಮೇಲೆ ಉಂಟಾಗುವಂತಹ ಎರಡು ಸರಳ ಯುಗ್ಮಗಳು ಯಾವುವು? ಸರಳ ಯುಗ್ಮಗಳು ಅಂದಾಗ ಇಲ್ಲಿ ಎರಡು ಪಾರ್ಶ್ವಕೋನಗಳು ಉಂಟಾಗುತ್ತೆ. ಆ ಪಾರ್ಶ್ವಕೋನಗಳು ಯಾವುವು? ಕೋನ ACP, ಇನ್ನೊಂದು ಕೋನ BCP ಅಂತ ಹೇಳ್ತೇವೆ. ಹೌದು, ಇಲ್ಲಿ ಎರಡು ಪಾರ್ಶ್ವಕೋನಗಳು ಉಂಟಾದಾಗ ಈ ಸರಳ ಯುಗ್ಮ ಎಷ್ಟು ಡಿಗ್ರಿ ಕೋನ ಉಂಟು ಮಾಡುತ್ತೆ? 90 ಡಿಗ್ರಿ ಕೋನ ಉಂಟು ಮಾಡುತ್ತೆ ಹೇಳ್ತೇವೆ. ಯಾಕೆ? ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಸಮ ಅಲ್ವಾ ಮಕ್ಕಳೇ. ಅದು ಹೇಳಿಕೆ ಪ್ರಕಾರ ಕೋನ ACP ಪ್ಲಸ್ ಕೋನ BCP ಈಕ್ವಲ್ಸ್ 180 ಡಿಗ್ರಿ. ಸರಿನಾ? ಯಾಕೆ ಇಲ್ಲಿ ಸರಳ ಯುಗ್ಮ ಕೋನಗಳು ಏನು ಮಾಡ್ತವೆ? 180 ಡಿಗ್ರಿಯನ್ನ ಉಂಟು ಮಾಡ್ತವೆ ಅಲ್ವಾ. ಆದರೆ ಕೋನ ACP ಮತ್ತು BCP ಸಮಾಂತರವಿದ್ದಾಗ ಅಲ್ವಾ ನೋಡಿ, ಕೋನ ACP ಈಕ್ವಲ್ಸ್ ಕೋನ BCP ಆದಾಗ ಕೋನ BCP ಪ್ಲಸ್ ಕೋನ BCP ಈಕ್ವಲ್ಸ್ 180 ಡಿಗ್ರಿ. ಇವೆರಡನ್ನು ಕೂಡಿ ಟ್ವೈಸ್ ಆಂಗಲ್ BCP ಈಕ್ವಲ್ಸ್ 180 ಡಿಗ್ರಿ. ಹೋರೆ ಗುಣಾಕಾರ ಮಾಡಿ 180 ಡಿಗ್ರಿಯನ್ನ ಎರಡರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? ಕೋನ BCP ಈಕ್ವಲ್ಸ್ 90 ಡಿಗ್ರಿ. ಒಪ್ಕೊಳ್ತೀರಾ? ಕೋನ BCP 90 ಡಿಗ್ರಿ ಇದೆ ಅಂದಾಗ ಕೋನ ACP ಎಷ್ಟು ಇರಬೇಕು? ಅದು ಕೂಡ 90 ಡಿಗ್ರಿ ಸಮ. ಒಪ್ಕೊಳ್ತೀರಾ? ಸೊ 90 ಡಿಗ್ರಿ ಆಗಿದೆ ಅಂದಾಗ ನೋಡಿ, ಇಲ್ಲಿ AC ಈಕ್ವಲ್ಸ್ BC ಅಂತ ಹೇಳ್ತೀವಿ. AC ಈಕ್ವಲ್ಸ್ BC ಅಂತ ಹೇಳಿದಾಗ ಇದನ್ನ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳನ್ನು ಪರಿಗಣಿಸ್ತೀವಿ ಅಲ್ವಾ. ಈಗ ಈ ಎರಡು ಕೋನಗಳು ಸೇರಿದಾಗ ಇವು 90 ಡಿಗ್ರಿ ಅಂತ ಹೇಳ್ತೀವಿ. ಸೊ 1 ಮತ್ತು 2 ಹೋಲಿಕೆ ಮಾಡಿದ್ರೆ 1 ಮತ್ತು 2 ಹೋಲಿಕೆ ಮಾಡಿದಾಗ AC ಈಕ್ವಲ್ಸ್ BC ಅಂತ ಹೇಳ್ತೀವಿ. ಕೋನ ACP ಮತ್ತು ಕೋನ BCP 90 ಡಿಗ್ರಿ ಕೋನ ಉಂಟು ಮಾಡಿದ್ರೆ ಸರಳ ಯುಗ್ಮಗಳಲ್ಲಿ. ಹಾಗಿದ್ದಾಗ PQ ರೇಖೆ AB ಏನಾಗಿದೆ? ಲಂಬವಾಗಿದೆ. therefore PQ perpendicular to AB. ಹಾಗಿದ್ದಾಗ AB ಯ ಲಂಬಾರ್ಧಕ ರೇಖೆ ಯಾವುದು? PQ. ಅಥವಾ PQ AB ಯ ಲಂಬಾರ್ಧಕ ರೇಖೆ ಆಗಿದೆ. therefore AB ಯ ಲಂಬಾರ್ಧಕ ಯಾವುದು? PQ ಆಗಿದೆ. ಇದೆ ಸಾಧನೆ ಅಲ್ಲ ಮಕ್ಕಳೇ. ನೋಡಿ, ಇಲ್ಲೆಲ್ಲ ನಮಗೆ ಸಮಸ್ಯೆಗಳಿಲ್ಲ ನೋಡಿ. ಇಲ್ಲಿ ದತ್ತಾಂಶದಲ್ಲಿ PQ ಈಕ್ವಲ್ಸ್ PB ಮತ್ತು QA ಈಕ್ವಲ್ಸ್ QB ಅಂತ ಹೇಳಿದ್ವಿ ಅಲ್ವಾ. ಹಾಗೆಯೇ ಅಲ್ಲಿ ಇನ್ನೊಂದು ಅಂಶ ಏನು ಹೇಳಬೇಕಂದ್ರೆ AB ಯು
ಪಿ ಕ್ಯೂ ಅನ್ನು ಸಿ ಬಿಂದುವಿನಲ್ಲಿ ಛೇದಿಸಲಿ ಅಲ್ವಾ? ಇಲ್ಲಿ ನಾವು ರಚನಾ ಪಾಠನ ಪರಿಗಣಿಸಿಲ್ಲ, ನೇರ ದತ್ತಾಂಶದಲ್ಲಿ ಆದರ್ಶ ಸಾಧನೆ ಮಾಡಿದ್ದೇವೆ. ಇದನ್ನು ಒಂದು ಲಂಬಕೋನಕರಣ ಭಾವ ಸಿದ್ಧಾಂತಕ್ಕೆ ಸಂಬಂಧಿಸಿದ ಪ್ರಮೇಯ ಅಂತಲೂ ಕೂಡ ಹೇಳ್ತೇವೆ. ಜೊತೆಯಾಗಿ ಇದನ್ನು ದೃಷ್ಟಾಂತೀಕರಿಸುವ ಮೂಲಕ ಕೂಡ ಇದನ್ನು ಬಿಡ್ತೇವೆ. ಇಂತಹ ಒಂದು ಅನ್ವಯಾತ್ಮಕ ಪ್ರಶ್ನೆಗಳ ಪರೀಕ್ಷೆಯಲ್ಲಿ 4-5 ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆ ನಿಟ್ಟಿನಲ್ಲಿ ಗೃಹ ಕೆಲಸದಲ್ಲಿ ಒಂದು ಪ್ರಶ್ನೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಮಕ್ಕಳ? ಗೃಹ ಕೆಲಸದಲ್ಲಿ ಪುಟ ಸಂಖ್ಯೆ 101 ಮತ್ತು 102 ಅಭ್ಯಾಸ 5.3ರಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿದೆ. ಅವನ್ನ ಗೃಹ ಕೆಲಸದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಲ್ವಾ?